Dear student, ಇವತ್ತಿನ ಟಾಪಿಕ್ ಡ್ರಾಯಿಂಗ್ ಅಲ್ಲಿ ರಿವಿಟ್ಸ್ ನ ಕನ್ಸ್ಟ್ರಕ್ಟ್ ಮಾಡೋದಂಗೆ ಅಥವಾ ಡ್ರಾಯಿಂಗ್ ಮಾಡೋದಂಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದ್ರಲ್ಲಿ ಮೊದಲನೇದಾಗಿ ರಿವಿಟ್ಸ್ ಅಂದ್ರೆ ಏನು, ವಾಟ್ ಆರ್ ದಿ ಟೈಪ್ಸ್ ಆಫ್ ರಿವಿಟ್ಸ್, ವಾಟ್ ಆರ್ ದಿ ಸ್ಪೆಸಿಫಿಕ್ ಡೈಮೆನ್ಷನ್ಸ್ ಆಫ್ ದಿ ರಿವಿಟ್ ಫಾರ್ ಡ್ರಾಯಿಂಗ್, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ರಿವಿಟ್ ಅಂದ್ರೆ ಇಟ್ ಈಸ್ ಎ ಟೈಪ್ ಆಫ್ ಫ್ಯಾಜನರ್. It is used to joining the sheet metals. Two or more than sheet metals now join ಮಾಡಕ್ಕೆ ನಾವು rivet use ಮಾಡ್ತೀವಿ. Generally rivets are made up of steel for rough working, hard working, and aluminum for light working. These are classified according to their heads. Rivets na our headಗಳ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. Rivets is a round article at one of the end of the article is it has head and another end is called as the tail. The distance between the head and tail is called as the shank. Now we will study with the drawing. Screen will see the different types of rivets. Classification of rivets are under according to their head. One is snap-head rivet, ellipsoid rivet, pawn-head rivet type 1, pawn-head rivet type 2, pawn-head rivet with taper snake, conical head rivet, countersunk head rivet, countersunk head with taper head rivet, flat head rivet, staple head rivet ಅಂತ ನಾವು ಇಷ್ಟು ಟೈಪ್ಸ್ ಆಫ್ ರಿವಿಟ್ಸ್ ನ ಜನರಲ್ ಆಗಿ ಯೂಸ್ ಮಾಡ್ತೀವಿ. ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡೋದಂಗೆ ಅಂತ ನಾವು ಅಥವಾ ಡ್ರಾಯಿಂಗ್ ಮಾಡೋದಂಗೆ ನೋಡವ ಈ ಇದರಲ್ಲಿ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಈಗ ಸ್ನ್ಯಾಪ್ ಹೆಡ್ ರಿವಿಟ್. The rivet diameter of the rivet is taken as a 20 mm. First of all, we'll draw a center line. This is the center line to draw with the help of the pencil and scales, and take the left and right of the center line as a 10 mm is equal to the 20 mm. Diameter is equal to 20 mm, and draw the shank at appropriate distances, and then we'll see that the head of the rivet, width of the head is 0.70, ಅಂದ್ರೆ 0.7 into 20 ಅಂದ್ರೆ 14 mm ಇರ್ತದೆ. Breadth of the head is 1.60, 1.6 into 20 ಅಂದ್ರೆ 32 mm. 32 into 14 mm ಗೆ ಒಂದು ರೆಕ್ಟಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ, ಕಂಪಾಸ್ ತಗೊಂಡು ಕಂಪಾಸ್ ಇಲ್ಲಿ ಇಟ್ಕೊಂಡು ಈ 17 mm ಗೆ ಸೆಟ್ ಮಾಡಿ ಒಂದು ಸೆಮಿ ಸರ್ಕಲ್ ಎಳೆಯಿರಿ. ದಟ್ ಇಸ್ ದಿ pawn-head rivet. And then second one, draw a center line, and shank is draw by the help of previous type ನಲ್ಲಿ ನಾವು ಮಾಡಿದಂಗೆ shank ನ ಕನ್ಸ್ಟ್ರಕ್ಟ್ ಮಾಡಿ. ಈ ರೈಟ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ the width of the head is 0.60, ಅಂದ್ರೆ 0.60 ಅಂದ್ರೆ
12 mm and length of the head is 1.60 ಅಂದ್ರೆ 32 mm ಆಗಿರ್ತದೆ. 32 into 12 mm ಗೆ ಒಂದು ರೆಕ್ಟಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ. ಕಂಪಾಸ್ ತಗೊಂಡು 1.60 ಡೈಮೆನ್ಷನ್ ತಗೊಂಡು 1.60 ಅಂದ್ರೆ 32 mm ತಗೊಂಡು 32 mm ಮೇಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಈ ಆರ್ಕ್ ನ ಇಲ್ಲಿಂದ ಇಲ್ಲಿಗೆ ಆರ್ಕ್ ಹೇಳಿ ಮತ್ತು ಸೆಟ್ ಸ್ಕ್ವೇರ್ ಯೂಸ್ ಮಾಡಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಎಳೆದು ಇದು ಆರ್ಕ್ ನ ಸೇರಿಸಿ ಇದು ಮತ್ತೆ ಇದನ್ನ ಸೇರಿಸಿ. ನೆಕ್ಸ್ಟ್ ಪಾನೆಟ್ ರಿವೆಟ್ ಟೈಪ್ ಎ. ಈ ಪಾನೆಟ್ ರಿವೆಟ್ ಅಂದ್ರೆ shank of the rivet will be constructed the previous rivets construct ಮಾಡಬೇಕು. ಹಿಂದೆ ಮಾಡೋದಲ್ಲ ಅದೇ ರೀತಿ ಟೈಪ್ ಅಲ್ಲಿ ಇದನ್ನ shank rivet ಮಾಡಿ. The head of the rivet is width of the rivet is y2 0.70 or 14 mm. Breadth or length is 1.60 or 32 mm. 1.6 into 32 into 14 mm ಒಂದು ರೆಕ್ಟಾಂಗಲ್ ಮಾಡಿ ಇಲ್ಲಿಂದ ಸೆಂಟ್ರಲ್ ಇಂದ ಈ ಕಡೆಗೆ 10 mm ಈ ಕಡೆ 10 mm ಮಾಡಿ ಈ ಪಾಯಿಂಟ್ ಸೇರಿಸಿ ಅದು ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಪಾನೆಟ್ ರಿವೆಟ್ ಟೈಪ್ 2. ಟೈಪ್ 2 ಅಲ್ಲಿ ಸೇಮ್ ಎಸ್ ಟು ದಿ ಪಾನೆಟ್ ರಿವೆಟ್ ಟೈಪ್ 1 ಟೈಪ್ ಇದೆ. ಶಾಂಕ್ ನ ಟೈಪ್ ಮಾಡಿ ಬಟ್ ಹೈಟ್ ಆಫ್ ದಿ ಹೆಡ್ ಇಸ್ ಬಿಗ್ ದನ್ ದಿ ಪಾನೆಟ್ ರಿವೆಟ್ ಟೈಪ್ 1. ಹೈಟ್ ಈಕ್ವಲ್ ಟು ಡಯಾಮೀಟರ್ ಆಗಿರ್ತದೆ ಅಂದ್ರೆ 20 mm. ಬ್ರೆಡ್ತ್ 1.3D ಆಗಿರ್ತದೆ. 1.3 × 20 ಆದರೆ 26 mm ಆಗುತ್ತೆ. ಒಂದು ಕನ್ಸ್ಟ್ರಕ್ಟ್ ಮಾಡಿ ಮತ್ತೆ ಟಾಪ್ ಆಫ್ ದಿ ಹೆಡ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ 10 mm ಇಲ್ಲಿಂದ 10 mm ಹಾಕಿ ಈ ಪಾಯಿಂಟ್ಗಳನ್ನ ಸೇರಿಸಿ ಮತ್ತೆ ಇಲ್ಲಿ ಟೇಪರ್ ಕರ್ವ್ ಅನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಪಾನೆಟ್ ವಿತ್ ಟೇಪರ್ಡ್ shank rivet. Tapered neck same as to the construction of the panet, same as to the panet type 1. ಟೈಪ್ 1 ಅಲ್ಲಿ ಯಾವ ರೀತಿ ನಾವು ಕನ್ಸ್ಟ್ರಕ್ಟ್ ಮಾಡಿ ಹೆಡ್ ಅವನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿ ಆದ್ರೆ ಈ ನೆಕ್ ಹತ್ರ ಕರ್ವ್ ಬರ್ತದೆ. ಇದು 0.063D ಇರ್ತದೆ ಅಂದ್ರೆ ಸ್ವಲ್ಪ ಹೆಚ್ಚು 1.3 mm ರೇಡಿಯಸ್ ತಗೊಂಡು ನಾವು ಕಂಪಾಸ್ ಲೆಕ್ಕ ಆರ್ಕ್ ನ ಹಾಕ್ಬೇಕು ಆ ಕಡೆ. ಇನ್ನು ಕೋನಿಕಲ್ ಹೆಡ್ ರಿವೆಟ್. shank of the rivet is constructed same as to the ಹಳೆ ರಿವೆಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿ the head of the head width is 1.60 or 32 mm ಇರ್ತದೆ. height is 0.8D plus 0.25D. ಇಲ್ಲಿಂದ ಇಲ್ಲಿಗೆ 0.8 1.5D ರೇಡಿಯಸ್ ತಗೊಂಡು ಕಂಪಾಸ್ ಅಲ್ಲಿ ಈ ಆರ್ಕ್ ನ ಇಲ್ಲಿಂದ ಇಲ್ಲಿಗೆ ಸೇರಿಸಿ ಇಲ್ಲೂ ಅಷ್ಟೇ ಈ ಕಡೆಯಿಂದ ಇಲ್ಲಿಂದ ಇಲ್ಲಿಗೆ ಸೇರಿಸಬೇಕಾಗ್ತದೆ. ಇನ್ನು ಉಳಿದಂತ ಇಲ್ಲಿ 0.25D ಅಂದ್ರೆ 0.25 into 20 ಅಂದ್ರೆ 5 mm ರೇಡಿಯಸ್ ತಗೊಂಡು ಈ ಆರ್ಕ್ ಕಡೆಯನ್ನು ಸೇರಿಸಬೇಕು. ಈ ನೆಕ್ಸ್ಟ್ ಕೌಂಟರ್ ಸಂಖ್ಯೆ ರಿವೆಟ್. ಕೌಂಟರ್ ಸಂಖ್ಯೆ ರಿವೆಟ್ ಅಲ್ಲಿ ಶಾಂಕ್ ನಮ್ಮ ಹಳೆ ರಿವೆಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದಂಗೆ ಮಾಡಿ ಮತ್ತು ವಿಡ್ತ್ ಹೈಟ್ ಅಥವಾ ಹೈಟ್ ಆಫ್ ದಿ ಕೌಂಟರ್ ಸಂಖ್ಯೆ ರಿವೆಟ್ 0.45D 0.45 into 20 ಅಂದ್ರೆ 9 mm ಆಗಿರ್ತದೆ ಮತ್ತು ವಿಡ್ತ್ ಆರ್ ಲೆಂತ್ 1.370 ಆಗಿರ್ತದೆ ಅಂದ್ರೆ 24 ಅಥವಾ 34 mm ಇರುತ್ತೆ. ಈ ಎಡ್ಜ್ನ ಸೇರಿಸಿ ಇದು ಕನ್ಸ್ಟ್ರಕ್ಟ್ ಆಗುತ್ತೆ. ಇದು ನೆಕ್ಸ್ಟ್ ರೌಂಡೆಡ್ ಕೌಂಟರ್ ಸಂಕ್ ಹೆಡ್ ಸೇಮ್ ಎಸ್ ಟು ದಿ ಹಳೆ ಕೌಂಟರ್ ಸಂಕ್ ಇರುತ್ತನ್ನ ಇಲ್ಲ ಕನ್ಸ್ಟ್ರಕ್ಟ್ ಮಾಡಿ ಮತ್ತು 1.5D ರೇಡಿಯಸ್ ತಗೊಂಡು ಕಂಪಾಸ್ ಅಲ್ಲಿ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಈ ಆರ್ಕ್ನ ಎಳೆಯಿರಿ. ನೆಕ್ಸ್ಟ್ ಫ್ಲಾಟ್ ಹೆಡ್ ರಿವೆಟ್. ಫ್ಲಾಟ್ ಹೆಡ್ ರಿವೆಟ್ ಶಾಂಕ್ ನ ಅದೇ ತರ ಹಳೆ ರಿವೆಟ್ ಕನ್ಸ್ಟ್ರಕ್ಟ್ ಮಾಡಿ ರೈಟ್ ಆಫ್ ದಿ ಅಥವಾ ಥಿಕ್ನೆಸ್ ಆಫ್ ದಿ ಶಾಂಕ್ 0.25D ಇರ್ತದೆ. ವಿಡ್ತ್ 2D ಇರ್ತದೆ. ಕನ್ಸ್ಟ್ರಕ್ಟ್ ಆಗ್ತದೆ. ನೆಕ್ಸ್ಟ್ ಸ್ಟ್ಯಾಪ್ಲೈಡ್ ರಿವೆಟ್ ಅಲ್ಲಿ ಶಾಂಕ್ ನ ರೀತಿ ಕನ್ಸ್ಟ್ರಕ್ಟ್ ಮಾಡಿ ಹೈಟ್ ಡಿಸ್ಟೆನ್ಸ್ ವಿಡ್ತ್ 2D ಇರ್ತದೆ. ಹೈಟ್ D ಇರ್ತದೆ. 2D ಅಂದ್ರೆ 40 mm, D ಅಂದ್ರೆ 20 mm ಹಾಕಿ ಕನ್ಸ್ಟ್ರಕ್ಟ್ ಮಾಡಿ ಇಲ್ಲಿಂದ ಇಲ್ಲಿಗೆ ಪಾಯಿಂಟ್ ನ ಸೇರಿಸಬೇಕು, ಲೈನ್ ನ ಸೇರಿಸಬೇಕು. ಇದು ರಿವೆಟ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದು ಮತ್ತು ಡ್ರಾಯಿಂಗ್ ಮಾಡ್ತೀನಿ ಅಂತ ಈ ಚಾಪ್ಟರ್ ನಾವು ತಿಳ್ಕೊಳ್ತೀವಿ. ಈ ವಿಡಿಯೋ ಕ್ಲಿಪ್ಸ್ನ ನಾನು ನಿಮಗೆ ವಾಟ್ಸಪ್ಪಲ್ಲಿ ಹಾಕ್ತೀನಿ. ಅದ್ರ ಪ್ರಕಾರ ನೀವು ಡ್ರಾಯಿಂಗ್ ಮಾಡಿ ಗೊತ್ತಾಗಲಿಲ್ಲ ಅಂದರೆ ನಾನು ಕೇಳಿ ನಾನು ಮತ್ತೆ ಇನ್ನೊಂದ್ಸಲ ಹೇಳ್ಕೊಡ್ತೀನಿ.